ಸಾರಥಿ ಸಾಂಗ್ ಅಲ್ಲಿ ಏನ್ ಟೋಟಲ್ ಆಟೋಗಳು ನಿಂತಿರೋದು ಆಟೋಗಳ ಮೇಲೆ ಹಾಕಿರುವಂತ ಸ್ಟಿಕ್ಕರ್ಸ್ ಎಲ್ಲ ನಾನೇ ಹಾಕಿ ಕೈಯ ತಟ್ಟಿ ಕೂಗಿದರೆ ಹಾಜರಿ ನಾವು ಹೇಳಿದಲ್ಲಿ ಹೋಗುವೆವು ಹೇಳಿರಿ ನೀವು. ಫಸ್ಟ್ ನಾನು ಮೀಟ್ ಮಾಡಿದೆ ಸಾರಥಿ ಶೂಟಿಂಗ್ ಅಲ್ಲೇ ಮೀಟ್ ಮಾಡಿದ್ದೆ. ಶೂಟಿಂಗ್ ಎಲ್ಲ ಸಾಂಗ್ ಸ್ಟಿಲ್ಸ್ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಆಲ್ರೆಡಿ ಆಟೋಗಳ ಮೇಲೆ ಹಾಕಿರೋದು ಸ್ಟಿಲ್ಸ್ ಆಲ್ಬಮ್ ಇತ್ತು. ಆಲ್ಬಮ್ನ ದರ್ಶನ್ ಸರ್ ತೋರಿಸಿ ಅವರು ಅದನ್ನ ನೋಡಿ ಖುಷಿ ಪಟ್ಟು ಓಕೆ ಕ್ಯಾರಿ ಅಂದ್ಬಿಟ್ಟು ಅವ್ರು ರೆಫರ್ ಮಾಡಿದ್ರು. ಮೇಲೆ ನಯ ಪೈಸೆಯು ಬೇಡ ಮಾನವತೆ ನಮಗೂ ಇದೆ ಮರೆಯಲೇ ಬೇಡ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋರು ಒಂದು ಪ್ರಕರಣ ಏನಿದೆ ಅದರಲ್ಲಿ ಸರ್ ಒಳಗಿದ್ದಾರೆ, ಆಗ್ಬಾರ್ದಾಗಿತ್ತು. ಸೊ ಈ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಬಂದೇ ಬರ್ತಾರೆ. ತಿರ್ಗಾ ಬಂದು ಸುಮಾರು ಸಿನಿಮಾಗಳು ಮಾಡ್ತಾರೆ, ಸುಮಾರು ಅಭಿಮಾನಿಗಳನ್ನ ಸೇಮ್ ಸೆಲೆಬ್ರಿಟೀಸ್ ಅಂತ ಏನ್ ಕರೀತಾರೆ ಆ ಸೆಲೆಬ್ರಿಟೀಸ್ ಕೈಯಲ್ಲಿ ತಿರ್ಗಾ ಜೈಕಾರ ಹಾಕ್ಸ್ಕೊಂಡು ಅವಾಗ ಮಿಸ್ಸಸ್ ಬಂದು ಪ್ರೆಗ್ನೆನ್ಸಿ. ಓಕೆ, ಆ ಟೈಮ್ ಅಲ್ಲಿ ಕೂತ್ಕೊಂಡು ಒಂದು ಪ್ಲೇಟ್ ನ ಹೊಟ್ಟೆ ಮೇಲೆ ಇಟ್ಕೊಂಡು ಸ್ಟಿಕ್ಕರ್ ಶಂಕರ್ ನಾಗ್ ಸ್ಟಿಕ್ಕರ್ ಕಟ್ ಮಾಡಿ ಕೊಡ್ತಾ ಇದ್ದೆ. ಸರ್ ನೀವು ಹಿಂದೆ ನಾನು ಕೇಳಿದ್ದೆ ಮದ್ರಾಸ್ಗೆ ಹೋಗಿದ್ರಿ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಬಟ್ ಅಲ್ಲಿ ಹೋಗಿ ಅಲ್ಲಿ ಹೋಟ್ಲುಗಳ ಕೆಲಸ ಮಾಡಿ ಈ ತರ ಎಲ್ಲ ಅಲ್ಲೆಲ್ಲ ಅಲ್ದು ಪಲ್ದು ಸ್ಟುಡಿಯೋಗಳು ಗೇಟ್ ಅಲ್ಲಿ ನಿಂತ್ಕೊಂಡು ಪೊಲೀಸರು ಕರ್ಕೊಂಡೋಗಿ ಕೂರ್ಸ್ಕೊಂಡಿದ್ದು ವಾಪಸ್ ಬಂದ್ವಿ. ಸರ್ ಈ 24 ವರ್ಷದಲ್ಲಿ ಹೆಚ್ಚು ಕಮ್ಮಿ 40 ಹುಡುಗರಿಗೆ ಕೆಲಸ ಕಲ್ಸ್ಕೊಟ್ಟಿದ್ದೀನಿ. ಅದ್ರಲ್ಲಿ 7 ಜನ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ವೀಕ್ಷಕರೇ ನಮಸ್ಕಾರ, ನಿಮಗೆ ಮತ್ತೆ ಇನ್ಸೈಡ್ ರಶ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಹಳೆ ಎಪಿಸೋಡ್ ನಲ್ಲಿ ಶಂಕರ್ ನಾಗ್ ಅವರ ಕುರಿತಾದ ಒಂದು ಎಪಿಸೋಡ್ ಅನ್ನ ನೋಡಿದ್ರಿ. ಅದರಲ್ಲಿ ನಮ್ಮ ಸ್ಟಿಕ್ಕರ್ ರಾವಣ್ಣ ಅವರು ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರು. ಆದ್ರೆ ಅಲ್ಲಿನ ಲೆಗಸಿಯನ್ನ ಇವತ್ತಿಗೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋ ಒಂದು ಫ್ಯಾನ್ ಬೇಸ್ ಅಂತ ಅಂದ್ರೆ ಅದು ದರ್ಶನ್ ಅವರ ಫ್ಯಾನ್ ಬೇಸ್ ಅಂತ ಅಂದ್ರೆ ತಪ್ಪಿಲ್ಲ. ಡಿ ಬಾಸ್ ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಕರ್ನಾಟಕದಲ್ಲಿ ಸುಮಾರು 40% ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಇದ್ದಾರೆ. ಸೊ ಈ ಎಲ್ಲಾ ಕಾರಣಗಳಿಂದ ಇವತ್ತಿಗೂ ಸಹ ನಮ್ಮ ಸ್ಟಿಕ್ಕರ್ ರಾವಣ್ಣ ಅವರ ಅಂಗಡಿಯಲ್ಲಿ ಶಂಕರ್ ನಾಗ್ ಅವರ ಲೆಗಸಿಯನ್ನ ಕಂಟಿನ್ಯೂ ಮಾಡ್ತಾ ಇರುವ ಮತ್ತೊಂದು ಫ್ಯಾನ್ ಬೇಸ್ ಅಂತ ಅಂದ್ರೆ ದರ್ಶನ್ ಫ್ಯಾನ್ಸ್ ಅಂತ ಅಂದ್ರೆ ಆಶ್ಚರ್ಯ ಇಲ್ಲ. ಸೊ ಬನ್ನಿ ಇವತ್ತು ಮತ್ತೆ ಸ್ಟಿಕ್ಕರ್ ರಾಮಣ್ಣ ಅವ್ರನ್ನ ಭೇಟಿ ಆಗೋಣ, ಅವರಿಂದ ಹಲವಾರು ವಿಚಾರಗಳನ್ನ ಡಿ ಬಾಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅವರ ಸ್ಟಿಕ್ಕರಿಂಗ್ ಆರ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಅವರ ಅಭಿಮಾನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಇವತ್ತು ನಾವು ಹಿಂದಿನ ಎಪಿಸೋಡ್ ನಲ್ಲಿ ಮಾತಾಡಿದ್ವಿ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರ ಬಗ್ಗೆ. ಇವತ್ತು ಆ ಒಂದು ಪರಂಪರೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು ಡಿ ಬಾಸ್ ಫ್ಯಾನ್ಗಳು ಅಂತ ಅಂದ್ರೆ ತಪ್ಪಿಲ್ಲ. ಸೊ ಮೊದಲನೇದಾಗಿ ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಡಿ ಬಾಸ್ ಬಗ್ಗೆ ಅಂದ್ರೆ ಡಿ ಬಾಸ್ ಅವರು ಸ್ಟಿಕ್ಕರ್ಗಳು ಸ್ಟಾರ್ಟ್ ಮಾಡಿದ್ದು ಕರಿಯರ್ ಸಿನಿಮಾದಿಂದ. ಕರಿಯರ್ ಸಿನಿಮಾದು ಆ ಲೂನಾ ಮೇಲೆ ಬರುವಂತ ಒಂದು ಬ್ಲಾಕ್ ಕಲರ್ ಶರ್ಟ್ ಕ್ಯಾಪ್ ಹಾಕೊಂಡ್ಬರೋದು ಆ ಸ್ಟಿಲ್ ಫಸ್ಟ್ ಆಟೋ ಡ್ರೈವರ್ಗಳು ಫಸ್ಟ್ ಲೈಕ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಗಜ, ಸಾರಥಿ ಎಲ್ಲ ಮೂವೀಸ್ ಟೋಟಲ್ ಓವರ್ ದರ್ಶನ್ ಸರ್ ಎಷ್ಟು ಮೂವಿಗಳು ಸ್ಟಿಲ್ಸ್ ಇದೆಯೋ ಓವರ್ ಆಲ್ ನನ್ನ ಸಿಸ್ಟಮ್ ಅಲ್ಲಿ. ಓಕೆ ಸರ್, ದರ್ಶನ್ ಸರ್ ನೀವು ಅವತ್ತು ನೋಡಿದ್ದೀರಾ ದರ್ಶನ್ ಅವ್ರು ಹೇಗಿದ್ರು ಅಂತ? ಅವರ ಮೊದಲ ಚಿತ್ರ ಯಾವ್ದಿತ್ತು ಅವತ್ತು? ಮೊದಲ ಚಿತ್ರ ನೀವು ನೋಡಿದ್ದು ಥಿಯೇಟರ್ ಅಲ್ಲಿ, ಮತ್ತೆ ಹೇಗೆ ಇನ್ಸ್ಪಿರೇಷನ್ ಆದ್ರು ಅಂತ? ಫಸ್ಟ್ ಪಿಕ್ಚರ್ ಬಂದು ಮೆಜೆಸ್ಟಿಕ್. ಆ ಮೆಜೆಸ್ಟಿಕ್ ಅಲ್ಲಿ ನೆಗೆಟಿವ್ ರೋಲ್ ಇಂದ ಪಾಸಿಟಿವ್ ಗೆ ಟ್ರಾನ್ಸ್ಫಾರ್ಮೇಶನ್ ಆಗುವ, ಹೌದು, ಆ ಲವ್ಗೋಸ್ಕರ ಟ್ರಾನ್ಸ್ಫಾರ್ಮೇಶನ್, ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಲೈಕ್ ಆಯ್ತು ಸರ್. ಅದಾದ್ಮೇಲೆ ನನ್ನ ಹಳೆ ಎಪಿಸೋಡ್ ನಲ್ಲಿ ಹೇಳ್ದಂಗೆ ನಮ್ಮ ಏನು ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರು ಇದ್ರಲ್ಲ, ಅಷ್ಟೇ ಒಂದು ಫ್ಯಾನ್ ಬೇಸ್ ಇವ್ರಿಗೂ ಇದೆ. ಅವ್ರ ಫ್ಯಾನ್ ಗಳ ಬಗ್ಗೆ ಹೇಳೋದಾದ್ರೆ, ಯಾಕೆ ಅಂತ ಅಂದ್ರೆ ಸಾಧಾರಣವಾಗಿ ಆಟೋ ಮೇಲೆ ಸ್ಟಿಕ್ಕರ್ ಅನ್ನ ನೋಡ್ತಾ ಇರ್ತೀವಲ್ಲ, ಒಂದು ಸೈಡ್ ಅಲ್ಲಿ ನಮ್ಗೆ ಶಂಕರ್ ನಾಗ್ ಅವರನ್ನ ನೋಡಿದ್ರೆ ಇನ್ನೊಂದ್ ಸೈಡ್ ಅಲ್ಲಿ ದರ್ಶನ್ ಅವ್ರನ್ನ ನೋಡ್ತೀವಿ. ಅಟ್ಲೀಸ್ಟ್ ಒಂದು ದಿವಸಕ್ಕೆ ಸುಮಾರು ಒಂದು 10-15 ಆಟೋ ಮೇಲೆ ಆದ್ರೂ ನಾವು ನೋಡ್ತೀವಿ. ಅದ್ರ ಬಗ್ಗೆ ಅವ್ರ ಫ್ಯಾನ್ಸ್ ಬಗ್ಗೆ, ಎಸ್ಪೆಷಲಿ ಆಟೋ ಡ್ರೈವರ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಮೂಲ ಏನಂದ್ರೆ ಸಾರಥಿ ಸಿನಿಮಾ ಆಗಿದೆ. ಆಕ್ಚುಲಿ ಆ ಸಾರಥಿ ಕಾನ್ಸೆಪ್ಟ್ ಬಂದು ದಿನಕರ್ ಸರ್ ಫಸ್ಟ್ ಬಂದು ಕ್ಯಾಬ್ ಡ್ರೈವರ್ ಆಗಿ ಮಾಡ್ಬೇಕು ಅಂತ ಪ್ಲಾನ್. ಓಕೆ ಅವರು ಯಾವ್ದೋ ಒಂದು ಬೇಕರಿ ಹತ್ರ ಇರ್ಬೇಕಾದ್ರೆ ಒಂದು 10 ನಿಮಿಷದೊಳಗೆ ಒಂದು 5 ಆಟೋ ಬೇಕರಿ ಹತ್ರ ಬಂದು 5 ಆಟೋಗಳಲ್ಲೂ ದರ್ಶನ್ ಅವ್ರ ಸ್ಟಿಕ್ಕರ್ ಐತೆ. ಅವಾಗ ದಿನಕರ್ ಸರ್ ವಿಲ್ ಬಿ ಚೇಂಜ್ ಕ್ಯಾಬ್ ಡ್ರೈವರ್ ಇಂದ ಸಾರಥಿ ಸಿನಿಮಾ ಹೀರೋ ಕಾನ್ಸೆಪ್ಟ್ ಕ್ಯಾಬ್ ಡ್ರೈವರ್ ಇಂದ ಆಟೋ ಆಗಿ ಕನ್ವರ್ಟ್ ಆಗೋದಕ್ಕೆ ನಾನು ಒಂದು ಮೂಲ ಕಾರಣ ಆಗಿದ್ದು ಖುಷಿ ಇದೆ.
ವೀಕ್ಷಕರ ನಿಮ್ಗೆ ಈ ಮಾಹಿತಿ ಗೊತ್ತಿರ್ಲಿಲ್ಲ, ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ. ಏನು ಅಂತ ಅಂದ್ರೆ ನಮ್ಮ ಸಾರಥಿ ಫಿಲಂ ಡೈರೆಕ್ಟರ್ ಇದ್ದಾರಲ್ಲ ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ್ಗೆ ಈ ಆಟೋಗಳ ಮೇಲೆ ಫೋಟೋಗಳನ್ನ ನೋಡಿ ಅವ್ರಿಗೆ ಅನ್ಸಿದೆ ಅವಾಗಿನ ಕಾಲದಲ್ಲಿ ನಾವು ಏನಾದ್ರೂ ಮಾಡಿ ಆಟೋ ಡ್ರೈವರ್ನ ಒಂದು ಪಾಠನ ಮಾಡಿದ್ರೆ ಖಂಡಿತವಾಗಿ ಅದು ಹಿಟ್ ಆಗುತ್ತೆ ಅಂತ. ಅದಕ್ಕೆ ಇವರು ಸಹ ಅದಕ್ಕೆ ಕಾರಣ. ಸರ್ ಅದನ್ನ ಮುಂದುವರೆದು ಹೇಳೋದಾದ್ರೆ ಆ ಫಿಲಂ ಸಕ್ಸಸ್ ಆಯ್ತು, ಅದಾದ್ಮೇಲೆ ಅದ್ರ ಇಂಪ್ಯಾಕ್ಟ್ ಹೇಗಿತ್ತು? ಆ ಫಿಲಂ ಸ್ಟಾರ್ಟಿಂಗು ಆ ಫಿಲಂ ಅಲ್ಲಿ ನನ್ನ ಅಂಗಡಿ ಸ್ಟಿಕ್ಕರ್ ಆಕ್ಟಿಂಗ್ ಮಾಡಿದ್ರು. ಇದೇ Okay. ಅಂದ್ರೆ ಫಿಲಂ ಆ ಅಲ್ಲಿ ಫಿಲಂ ಅಲ್ಲಿ ದರ್ಶನ್ ಸರ್ ಸ್ಟಾರ್ಟಿಂಗ್ ಸಾರಥಿ ಸಾಂಗ್ ಅಲ್ಲಿ ಹಾ ಏನ್ ಟೋಟಲ್ ಆಟೋಗಳು ನಿಂತಿರುತ್ತೆ ಹೌದು. ಆಟೋಗಳ ಮೇಲೆ ಹಾಕಿರುವಂತ ಸ್ಟಿಕ್ಕರ್ಸ್ ಎಲ್ಲ ನಾನೇ ಹಾಕಿ ಓಕೆ 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 ಹಾ 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 ಸ್ಟಿಕ್ಕರಿಂಗ್ ಆಮೇಲೆ ಆ ಸಾಂಗ್ಗೆ CG ಮಾಡಿ ಸ್ಟಿಕ್ಕರ್ಸ್ ನೆಲ್ಲ ಇದ್ ಮಾಡಿದ್ರು. ಸರ್ ನಾನು ಕೇಳ್ಪಟ್ಟೆ ಅವರ ಪರ್ಸನಲ್ ಫೋಟೋಗ್ರಾಫರ್ ಇಂದ ನೀವು ನೆಗೆಟಿವ್ಸ್ ಅಥವಾ ತಂದು ಹಾ ಅವ್ರ ಪರ್ಸನಲ್ ಫೋಟೋಗ್ರಾಫರ್ ಜಯದೇವ್ ಅಂತಿದ್ರು. ಹ್ಮ್. ಅವರು ನಮ್ಗೆ ಸ್ಟಿಲ್ಸ್ ನ ಪ್ರೊವೈಡ್ ಮಾಡಿದ್ರು. ಅಂದ್ರೆ ಫಿಲಂ ರಿಲೀಸ್ ಆದ್ಮೇಲೆ ಪ್ರೊವೈಡ್ ಮಾಡೋದು ನಮ್ಗೆ ಅಂತ. ಅವ್ರ ಸ್ಟಿಲ್ಸ್ ಟೋಟಲ್ ಓವರ್ 75% ಅವ್ರಿಗೆ ರೀಸೆಂಟ್ ಆಗಿ ಒಂದು 6 years ಆಯ್ತು ತೀರ್ಕೊಂಡ್ರು. ಅವ್ರ ಹತ್ರ ಸ್ಟಿಲ್ಸ್ ಜಾಸ್ತಿ. ಸರ್ ಆ ಫೋಟೋಗಳನ್ನ ತಗೊಂಡ್ ಬಂದ್ರಲ್ಲ ಅವಾಗ ನೀವು ಅವ್ರನ್ನ ಮೀಟ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ದರ್ಶನ್ ಸರ್ ಸಾರಥಿಯಿಂದಾನು ನನಗೆ ನೀವು ಫಸ್ಟ್ ಟೈಮ್ ಭೇಟಿ ಆದಾಗ ಹೇಗಿತ್ತು ಸರ್? ಯಾಕೆಂತಂದ್ರೆ ಸಾಧಾರಣವಾಗಿ ಒಬ್ಬ ಅಭಿಮಾನಿಗೆ ದೂರದಿಂದ ನೋಡಿರ್ತಾರೆ, ಅವರು ಫಿಲಂ ಅಲ್ಲಿ ನೋಡಿರ್ತಾರೆ ಅಥವಾ ನ್ಯೂಸ್ ಗಳನ್ನ ಕೇಳ್ತಿರ್ತಾರೆ, ಸಾಂಗ್ಸ್ ಕೇಳಿರ್ತಾರೆ. ಇನ್ನೂ ನಾವು ಆಳವಾಗಿ ಹೇಳ್ಬೇಕು ಅಂತ ಅಂದ್ರೆ ಈಗ ದರ್ಶನ್ ಅವರು ಅಂತ ಅಂದ್ರೆ ಎಷ್ಟೋ ಫಿಲಂಗಳನ್ನ ಮಾಡಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ, ಎಂತೆಂತ ದೊಡ್ಡ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರನ್ನ ನಾವು ಎದುರುಗಡೆಯಿಂದ ನೋಡಿದಾಗ ಅಷ್ಟು ದೊಡ್ಡ ಅಜಾನಬಾಹು ದೇಹ ಹೊಂದಿರೋ ದರ್ಶನ್ ಅವ್ರನ್ನ ನಿಮ್ಗೆ ಮೊದಲನೇ ಒಂದು ಪುಳಕ ಆಗಿರ್ಬೇಕಲ್ವ, ಅದು ಹೇಗಿತ್ತು? ಫಸ್ಟ್ ನಾನು ಮೀಟ್ ಮಾಡಿದ್ರೆ ಸಾರಥಿ ಶೂಟಿಂಗ್ ಅಲ್ಲೇ ಮೀಟ್ ಮಾಡಿದ್ದೆ. ಆ ಶೂಟಿಂಗ್ ಎಲ್ಲ ಸಾಂಗ್ ಸ್ಟಿಲ್ಸ್ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಆಲ್ರೆಡಿ ಆಟೋಗಳ ಮೇಲೆ ಹಾಕಿರೋದು ಸ್ಟಿಲ್ಸ್ ಆಲ್ಬಮ್ ಇತ್ತು. ಆಲ್ಬಮ್ ನ ದರ್ಶನ್ ಸರ್ ತೋರಿಸಿ ಅವರು ಅದನ್ನ ನೋಡಿ ಖುಷಿ ಪಟ್ಟು ಓಕೆ ಕ್ಯಾರಿ ಅಂದ್ಬಿಟ್ಟು ಅವ್ರು ರೆಫರ್ ಮಾಡಿದ್ರು. ಜಯದೇವ್ ಹತ್ರ ಹೋಗ್ಬಿಟ್ಟು ಸ್ಟಿಲ್ಸ್ ಏನ್ ಬೇಕು ಮಾಡ್ತೀವಿ ಅವ್ರು ರೆಫರ್ ಮಾಡಿ ನನಗೆ ಸ್ಟಿಲ್ಸ್ ಕೊಡ್ತಾರೆ. ಸರ್ ಇವತ್ತು ದರ್ಶನ್ ಸರ್ ಏನಿದ್ದಾರೆ ಅವ್ರದ್ದು ಇಮೇಜಸ್ ನ ಆಟೋಗಳ ಮೇಲೆ ಹಾಕಿಸ್ಕೊಳ್ಳೋರ್ದು ಫ್ಯಾನ್ ಬೇಸ್ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದೇ ಇಲ್ಲ, ಹಾ. ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಈ 2 ವೀಲರ್ಸ್ ಹಾಕ್ಸ್ಕೊಂತಾರೆ, ಆಟೋದವ್ರು ಹಾಕ್ಸ್ಕೊಂತಾರೆ, ಕ್ಯಾಬ್ ಅಲ್ಲಿ ಟಾಟಾ ಎಸ್ ಗಾಡಿಯವ್ರು ಹಾಕ್ಸ್ಕೊಂತಾರೆ, ಲಾರಿಗೂ ಹಾಕ್ಸ್ಕೊಂತಾರೆ. ಆಕ್ಚುಲಿ ಓವರಾಲ್ ಸಾರಥಿ ಮೂವಿ ಫುಲ್ ಟೋಟಲ್ ಆಟೋ 5,000 ಆಟೋಗಳಿಗೆ ಪಬ್ಲಿಸಿಟಿ ನಾನೇ ಮಾಡಿದ್ದೆ. ಓಕೆ ಓಕೆ ಇಲ್ಲಿ ನೋಡ್ಬೋದು ವೀಕ್ಷಕರೇ ನೀವು. ಓಕೆ ಅಂದ್ರೆ ಇದೆಲ್ಲ ಅವತ್ತೇನ್ ಶೂಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು ಹಾ. ಅದೇ ಆಟೋಗಳಿದ್ದು. ಅದೇ ಆಟೋ ಓಕೆ ಇಲ್ಲ, ಇದು ಪ್ರಮೋಷನ್ ಇದು. ಓಕೆ ಪ್ರಮೋಷನ್ ಗೆ ಹಾ ಹಾ ಓಕೆ ಅಂದ್ರೆ ಸಾರಥಿ ಫಿಲಂ ಪ್ರಮೋಷನ್ ಗೆ ಪ್ರಮೋಷನ್ ಫುಲ್ ಟೋಟಲ್ ನಾನೇ ಮಾಡಿದ್ದೆ. ಓಕೆ ಸರ್ ಇಲ್ಲಿವರೆಗೂ ನಾವು ಮಾತಾಡಿದ್ವಿ ದರ್ಶನ್ ಸರ್ ಬಗ್ಗೆ. ಇವತ್ತು ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋರು ಒಂದು ಪ್ರಕರಣ ಏನಿದೆ ಅದರಲ್ಲಿ ಸರ್ ಒಳಗಿದ್ದಾರೆ, ಆಗ್ಬಾರ್ದಾಗಿತ್ತು. ಸೊ ಈ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಸರ್ ಗ್ರಹಚಾರ ದೇವ್ರುಗಳನ್ನೇ ಬಿಟ್ಟಿಲ್ಲ, ನಾವು ಮನುಷ್ಯರು. ಅದು ಒಂದು ಆಗ್ಬಾರ್ದಾಗಿತ್ತು, ಒಂದು ಘಟನೆ ನಡೆದೋಗ್ಬಿಟ್ಟಿದೆ. ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಬಂದೇ ಬರ್ತಾರೆ. ಸರ್ ಇನ್ನು ತಿರ್ಗಾ ಬಂದು ಸುಮಾರು ಸಿನಿಮಾಗಳು ಮಾಡ್ತಾರೆ, ಸುಮಾರು ಅಭಿಮಾನಿಗಳನ್ನ ಸೇಮ್ ಸೆಲೆಬ್ರಿಟೀಸ್ ಅಂತ ಏನ್ ಕರೀತಾರೆ ಆ ಸೆಲೆಬ್ರಿಟೀಸ್ ಕೈಯಲ್ಲಿ ತಿರ್ಗಾ ಜೈಕಾರ ಹಾಕ್ಸ್ಕೊಂಡು. ಬಟ್ ಇವಾಗ ಏನು ಒಂದು ಸಣ್ಣ ಮೆಸೇಜ್ ಏನೊಂದು ದರ್ಶನ್ ಅಭಿಮಾನಿಗಳಿಗೆ ಈ ಟೈಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಒತ್ತರೆ ಮಾಡಿ ಬರ್ತಾರೆ ಬಾಸ್ ಅಂತ ಹೇಳ್ತೀರಾ. ಸರ್ ಈಗ ನಿಮ್ಮ ಧರ್ಮಪತ್ನಿ ಅವ್ರನ್ನ ನೆನೆಸ್ಕೊಳ್ಳೋ ಸಮಯ. ಯಾಕೆ ಅಂತ ಅಂದ್ರೆ ಶಿವನಿಗೆ ಹೇಗೆ ಅವರ ಅರ್ಧಾಂಗಿ ಹೇಗಿದ್ದಾರೆ, ಅರ್ಧಾಂಗಿ ಅಂತಾನೆ ಕರೆದ್ಬಿಟ್ಟಿದ್ದಾರೆ ದೇವರು. ಸೊ ನಿಮ್ಮ ಧರ್ಮಪತ್ನಿ ಅವರು ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಹಿಂದೆ ಒಂದ್ಸಲಿ ಬಂದಾಗ್ಲೂ ಸಹ ಅವರು ಸಹ ಇದ್ರು, ಅವರು ನಮ್ಮೊಂದಿಗೆ ಮಾತಾಡಿದ್ರು. ಯಾಕಂದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಟಿಂಗ್ ಪ್ರೊಸೆಸ್ ಅಂತ ಒಂದಿದೆ. ಅವಾಗ ನಮ್ಮ ಮಿಸ್ಸಸ್ ಬಂದು ಪ್ರೆಗ್ನೆನ್ಸಿ. ಓಕೆ ಆ ಟೈಮ್ ಅಲ್ಲಿ ಕೂತ್ಕೊಂಡು ಒಂದು ಪ್ಲೇಟ್ ನ ಹೊಟ್ಟೆ ಮೇಲೆ ಇಟ್ಕೊಂಡು ಸ್ಟಿಕ್ಕರ್ ಶಂಕರ್ನಾಗ ಸ್ಟಿಕ್ಕರ್ ಕಟ್ ಮಾಡಿ ಕೊಡ್ತಾ ಇದ್ವಿ. ಓಕೆ ಡೈಲಿ 3 to 4 hours ಅವ್ರಿಗೆ ರೊಟೀನ್ ವರ್ಕ್ ಆಗಿದೆ. ಓಕೆ ಆ ತರ ಆ ಸಪೋರ್ಟ್ ಇಂದ ಹಿಡಿದು ಇವತ್ತು ಏನ್ ನಾನು ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ. ಮೋಸ್ಟ್ ಸಪೋರ್ಟ್ ನಮ್ಮ ಮಿಸಸ್ ಅವ್ರದ್ದು ಪಾಲಿದೆ ಇದ್ರಲ್ಲಿ. ಅವ್ರು ಖಂಡಿತ ಆಗುತ್ತೆ. ರಜಿತಾ ಅಂತ ಅವ್ರ ಪಾಲಿಂದಾನೆ ಇವತ್ತಿಗೆ ಒಂದು ಲೆವೆಲ್ ಅಲ್ಲಿ. ಸರ್ ಇನ್ನು ನಮ್ಮ ಯುವ ಜನತೆಯ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅಭಿಮಾನ ಇರುತ್ತೆ, ಬಟ್ ಏನೋ ಒಂದು ಮಾಡಕ್ ಹೋದಾಗ ಅವರು ಫೇಲ್ ಆಗ್ತಾರೆ. ಏನು ಮಾಡ್ದಲ್ಲೇ ಒಂದ್ ಸ್ವಲ್ಪ ಕೆಟ್ಟ ದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅಭಿಮಾನಿಗಳು ಈ ರೀತಿಯಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು ವಿಷಯದ ಬಗ್ಗೆ ಹೇಳೋದಾದ್ರೆ ಮನುಷ್ಯನಿಗೆ
ಹದಿನಾರು ವಯಸ್ಸಿಂದ ಹಿಡಿದು 24 ವಯಸ್ಸವರೆಗೂ ಸೇಫ್ ಮೋಡಲ್ ಇರ್ಬೇಕು. ಈ 7 ವರ್ಷ ಇದೆಯಲ್ಲ, 7 ವರ್ಷ ಪೇರೆಂಟ್ಸ್ ನೀಟಾಗಿ ಅವ್ರನ್ನ ಲಾಕ್ ಮಾಡಿ ಮೇಂಟೈನ್ ಮಾಡ್ಬಿಟ್ರೆ ಆಮೇಲೆ 50 ವರ್ಷ ಇವ್ರನ್ನ ಸಾಕ್ತಾರೆ. ಜವಾಬ್ದಾರಿಯುತ ನಾಗರಿಕರ 7 ವರ್ಷ ಬಂದು ಅವ್ರನ್ನ ಯಾವ ರೀತಿ ಏನ್ ಮಾಡ್ತಾ ಇದಾರೆ, ಹೆಂಗಿದ್ದಾರೆ, ಯಾವ ದಾರಿಗೆ ಹೋಗ್ತಾ ಇದಾರೆ, ಆ ದಾರಿಯಿಂದ ತಿರ್ಗಾ ಕರ್ಕೊಂಡ್ಬಂದು ನಮ್ಮ ಲೆವೆಲ್ ಅಲ್ಲಿ ಇಟ್ಕೋಬಹುದು. ಮೇನೇ ಈ 7 ಇಯರ್ಸ್ ಮನುಷ್ಯನ್ಗೆ 16-17 ವಯಸ್ಸಿಂದ 24 ವಯಸ್ಸು ಕಾಪಾಡ್ಕೊಂಡ್ಬಿಟ್ರೆ ಯುವಕರನ್ನ, ಆಮೇಲೆ ಯುವಕರ ಕಥೆನೇ ಬೇರೆ. ಸರ್, ನೀವು ಹಿಂದೆ ನಾನು ಕೇಳಿದ್ದೆ ಮದ್ರಾಸ್ಗೆ ಹೋಗಿದ್ರಿ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಸೊ ಮತ್ತೆ ಅಲ್ಲಿಂದ ವಾಪಸ್ ಬಂದ್ರಿ. ಸೊ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಮತ್ತೆ ಅದನ್ನ ನೆನೆಸ್ಕೊಂಡಾಗ ಏನ್ ಅನ್ಸುತ್ತೆ ನಿಮ್ಗೆ ಇವತ್ತು? ಅಂದ್ರೆ ಏನು ಅಂದ್ರೆ, ಒಂದು ಸಣ್ಣ ವಯಸ್ಸಲ್ಲೇ ಚಿಗುರಿದಂತ ಒಂದು ಆಸೆ, ಸಿನಿಮಾ ಮಾಡ್ಲೇಬೇಕು, ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕು. ಅವಾಗ ಏನೊಂದು ಉದ್ದೇಶ ಇಲ್ಲದೆ ಹೋಗಿದ್ವಿ, ಏನೋ ಒಂದ್ ಆಗ್ಬಿಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ. ಬಟ್ ಅಲ್ಲಿ ಹೋಗಿ ಅಲ್ಲಿ ಹೋಟ್ಲುಗಳ ಕೆಲಸ ಮಾಡಿ ಈ ತರ ಅಲ್ಲೆಲ್ಲ ಅಲ್ದು ಪಲ್ದು ಸ್ಟುಡಿಯೋಗಳು ಗೇಟ್ ಅಲ್ಲಿ ನಿಂತ್ಕೊಂಡು ಪೊಲೀಸರು ಕರ್ಕೊಂಡೋಗಿ ಕೂರ್ಸ್ಕೊಂಡಿದ್ದು ವಾಪಸ್ ಬಂದ್ವಿ. ಇದೆಲ್ಲ ನೋಡಿದಾಗ ಅವಾಗ ಫನ್ನಿ ಅಂತ, ಇವಾಗ ನೆನ್ಸ್ಕೊಂಡ್ರೆ ಫನ್ನಿ ಅನ್ಸುತ್ತೆ. ಬಟ್ ಒಂದು ಇದ್ರ ಮೇಲೆ ಹೋಗಿದ್ದು. ಬಟ್ ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು, ಓ ಇದು ಆ ತರ ಅಲ್ಲ, ಇದು ಪ್ರೊಸೆಸ್ ಇದೆ ಅಂದ್ಬಿಟ್ಟು ಆಮೇಲೆ ಡೈರೆಕ್ಷನ್ ಕೋರ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಶಾರ್ಟ್ ಫಿಲಮ್, ಒಂದು ಮಾದೇವ ಅಂತ ಒಂದು ಶಾರ್ಟ್ ಫಿಲಮ್, ಅದಕ್ಕೆ ಬೆಸ್ಟ್ ವಿಲನ್ ಅಂತ ಅವಾರ್ಡ್. ಈ ರೀತಿ ಒಂದು ಪ್ರಾಸೆಸ್ ನೆಲ್ಲ ಕಂಟಿನ್ಯೂ ಮಾಡಿ ಈಗ ಒಂದು ಟೋಟಲ್ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಶೂಟ್ ಮಾಡೋ ಪ್ಲಾನ್. ಸೊ ವೀಕ್ಷಕರೇ, ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ, ಸಾಧಾರಣವಾಗಿ ನಾವು ಅಂದ್ಕೊಂಡ್ಬಿಡ್ತೀವಿ ಯಾರಾದ್ರೂ ಹೀರೋಗಳನ್ನ ನೋಡಿದಾಗ ನಾವು ನಾಳೆ ಅಥವಾ ನಾಡಿದ್ದು ಅಥವಾ ಒಂದು ತಿಂಗಳಲ್ಲಿ ಬೆಂಗಳೂರು ಗಾಂಧಿನಗರಕ್ಕೆ ಹೋದ್ರೆ ಆಗ್ಬಿಡ್ತೀವಿ ಅಂತ. ಬಟ್ ಆದ್ರೆ ಅದು ತಪ್ಪು, ಆ ರೀತಿಯೆಲ್ಲ ಇಲ್ಲ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತನ್ನದೇ ಆದಂತಹ ಕೆಲವೊಂದು ವರ್ಕ್ ಅನ್ನ ಮಾಡ್ಬೇಕು, ಅಭ್ಯಾಸಗಳನ್ನ ಮಾಡ್ಬೇಕು. ಆಮೇಲೆ ಅಷ್ಟೇ ನಾವ್ ಏನೇ ಸಾಧನೆ ಮಾಡೋದಿದ್ರು ಸಾಧ್ಯ ಆಗುತ್ತೆ. ಅದಿಲ್ಲ ಅಂತ ಅಂದ್ರೆ ಖಂಡಿತವಾಗಿ ಕಷ್ಟವಾಗುತ್ತೆ. ಇದು ಇವರ ಅನುಭವ ಅಂತಾನೆ ಹೇಳ್ಬೋದು. ಸರ್, ಇದಾದ ನಂತರ ಇನ್ನು ಮುಂದಕ್ಕೆ ಯಾರಾದ್ರೂ ನಿಮ್ಮ ಬಳಿ ಶಿಷ್ಯಂದ್ರು ಆಗಿ ನಾನು ಕಲಿಯಕ್ ಬರ್ತೀನಿ ಕೆಲಸ ಅಂತ ಅಂದ್ರೆ ನಿಮ್ಗೆ ಅವರ ಸಲಹೆ ಏನು? ಸರ್, ಈ 24 ವರ್ಷದಲ್ಲಿ ಹೆಚ್ಚು ಕಮ್ಮಿ 40 ಹುಡುಗರಿಗೆ ಕೆಲಸ ಕಲ್ಸ್ಕೊಟ್ಟಿದ್ದೀನಿ. ಅದ್ರಲ್ಲಿ 7 ಜನ ಅಂಗಡಿ ಇಟ್ಕೊಂಡಿದ್ದಾರೆ. ಓಕೆ. ವಿದ್ಯಾಪೀಠ ಸರ್ಕಲ್ ಸುತ್ತಮುತ್ತ 3 ಅಂಗಡಿ ಇದೆ. ಅದು ಬಿಟ್ರೆ ಅಸ್ಸಾಮಲ್ಲಿ ಒಬ್ಬ ಹುಡುಗ ಅಂಗಡಿ ಮಾಡ್ಕೊಂಡಿದ್ದಾನೆ. ಇಲ್ಲಿ ಹಿಂದಿಯವನು ಇದಾನೆ ಇಲ್ಲಿ. ಓಕೆ. ಹಾಸನ್. ಸರ್, ಈ ಕಲೆನ ಕಲಿಯೋದಕ್ಕೆ ಭಾಷೆನೂ ಮುಖ್ಯನೇ ಇಲ್ಲ. ಹೌದು. ಆ ಹಿಂದಿ ಭಾಷೆನೆ ಇಟ್ಕೊಂಡೇನೆ 3 ವರ್ಷ ಈ ಅಂಗಡಿ ಕೆಲಸ ಮಾಡಿದ್ದು. ಓಕೆ. ಏನಂದ್ರೆ ನಾವು ಯಾವ ರೀತಿ ಇರ್ತೀವಿ, ಇಂಟ್ರೆಸ್ಟ್ ಇಲ್ಲೇ ಕಲ್ತ್ಕೊಂಡು ಹೋಗಿ ಈಗ ಅಸ್ಸಾಮಲ್ಲಿ ಸರ್, ಇನ್ನೊಂದು ನಾನ್ ಕೇಳ್ಬೇಕು ಅಂತ ಇದ್ದೆ. ಇಲ್ಲಿ ಬೆಂಗಳೂರು ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು 5ರಿಂದ 6 ಭಾಷೆ ಮಾತಾಡೋ ಜನ ಅಂತೂ ಇದಾರೆ. ಇನ್ನು ಹೆಚ್ಚಿಗೆ ಇರೋರು ಇದ್ದಾರೆ. ಎಲ್ಲರೂ ಆಟೋಗಳನ್ನ ಓಡಿಸ್ತಾರೆ, ಕ್ಯಾಬ್ಗಳನ್ನ ಓಡಿಸ್ತಾರೆ. ಎಸ್ಪೆಷಲಿ ತಮಿಳುನಾಡಿನ ಏನು ರಜನಿ ಸರ್ ಆಗಿರ್ಬೋದು, ಕಮಲ್ ಹಾಸನ್, ಇವ್ರದೊಂದು ಫೋಟೋ ಪದ್ಧತಿ ಏನಿದೆ ಅದು ಜಾಸ್ತಿ ಹೋಗುತ್ತೋ ಅಥವಾ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿದು ಜಾಸ್ತಿ ಹೋಗುತ್ತೆ? ಸರ್, ಮೋಸ್ಟ್ ಫಸ್ಟ್ ಬಂದು ಶಂಕರನಾಗ್ ಸರ್. ಓಕೆ. ಶಂಕರನಾಗ್ ಸರ್, ರಾಜ್ಕುಮಾರ್ ಸರ್, ಶಿವಣ್ಣ, ಪುನೀತ್ ಅಪ್ಪು ಸರ್ದು, ಆಮೇಲೆ ಸುದೀಪ್ ಸರ್ದು, ದರ್ಶನ್ ಸರ್, ಎಲ್ಲರದು ಹೋಗುತ್ತೆ. ಇದು ಬೇರೆ ಆರ್ಟಿಸ್ಟ್ಗಳಿದ್ರೆ ಫಿಲಮ್ ರಿಲೀಸ್ ಆಗೋ ಮೊಮೆಂಟ್ ಸ್ವಲ್ಪ ಕ್ರೇಜ್ ಆಗುತ್ತೆ. ಇವಾಗ ನೋಡಿ, ಮೊನ್ನೆ ರಿಲೀಸ್ ಆಯ್ತು, ಕೂಲಿ ರಿಲೀಸ್ ಆಯ್ತು. ಹೌದು, ಸ್ವಲ್ಪ ಕ್ರೇಜ್. ಓಕೆ. ಆ ಒಂದು 2 ಮಂತ್ಸ್ 3 ಮಂತ್ಸ್ ಫಿಲಮ್ ಥಿಯೇಟರ್ ಹೋಗ್ಬೇಕಾದ್ರೆ ರಜನಿ ಸ್ಟಿಕರ್ ಹಾಕೊಂಡು ಹೋಗ್ಬೇಕು. ಈ ಕಮಲ್ ಫಿಲಮ್ ರಿಲೀಸ್ ಹಾಕೊಂಡು ಹೋಗ್ಬೇಕು. ಅದು ಒಂದು ಕಾನ್ಸೆಪ್ಟ್. ಅಂದ್ರೆ ಕ್ರೇಜ್ ಓವರಾಲ್ ಹೇಳ್ಬೇಕು ಅಂದ್ರೆ ಒಂಥರ ಫಿಲಮ್ಗೂ ಪ್ರಮೋಷನ್ ಆಗ್ಬಿಡುತ್ತೆ. ಸಿಗ್ನಲ್ ಅಲ್ಲಿ ಕೂಲಿ ಫೋಟೋ ನೋಡಿದ ತಕ್ಷಣ ಹಿಂದೆ ಕೂತಿರೋ 2 ವೀಲರ್ ಕೂಲಿ ರಿಲೀಸ್ ಆಗಿದೆ, ಫಿಲಮ್ ಹೋಗ್ಬೇಕಣ್ಣ, ಇನ್ಸ್ಪಿರೇಷನ್ ಆಗ್ಬಿಡುತ್ತೆ. ಅದು ಆ ಒಂದು ಪಾರ್ಟ್ ಬಂದ್ಬಿಡುತ್ತೆ. ನೀವ್ ಹೇಳಿದಿಂದ ನನ್ಗೊಂದು ಪಾಯಿಂಟ್ ಗೊತ್ತಾಯ್ತು. ಈ ನಮ್ಮ ಬೇರೆ ರಾಜ್ಯದ ನಟರೇನಿದ್ದಾರೆ ಇವ್ರದ್ದು ಫಿಲಂಗಳು ರಿಲೀಸ್ ಆದಾಗ ಕ್ರೇಜ್ ಬರುತ್ತೆ. ಅದೇ ನಮ್ಮ ಕರ್ನಾಟಕ ಫಿಲಂ ಇಂಡಸ್ಟ್ರಿ ಇರೋದು ಯಾವಾಗ್ಲೂ ಕ್ರೇಜ್ ಇರುತ್ತೆ ಅಂತ. ಮೊನ್ನೆ ಸೋ ಫ್ರಮ್ಸ್. ಹೌದು. ಯಾವ ತರ ಸೋ ಫ್ರಮ್ಸ್ ವೆರಿ ಕ್ರೇಜ್, ಚೆನ್ನಾಗಿದೆ. ಈಗಿನ ಫಿಲಂ ಇಂಡಸ್ಟ್ರಿ ಬಗ್ಗೆ, ಯಾಕೆಂತಂದ್ರೆ ನೀವು ಡೈರೆಕ್ಷನ್ ಮಾಡಿದೀರಾ, ಮತ್ತೆ ಶಾರ್ಟ್ ಫಿಲಂ ಅಲ್ಲಿ ಅಭಿನಯ ಮಾಡಿದ್ದೀರಾ. ಸೊ ಈಗಿನ ಫಿಲಂ ಇಂಡಸ್ಟ್ರಿಯನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಫಿಲಂ ಇಂಡಸ್ಟ್ರಿ? ಸರ್, ಈಗಿನ ಅಭಿಮಾನಿಯಾಗಿ ನೋಡೋದಾದ್ರೆ ಅಭಿಮಾನಿಯಾಗಿ ನೋಡಿದ್ರೆ ಕಾರ್ಪೊರೇಟ್ ಲೆವೆಲ್ ಹೊರಟೋಯ್ತು. ಅವಾಗ ಗಾಂಧಿನಗರ ಅನ್ನೋ ಒಂದು ಗುಂಪಿತ್ತು. ಹೌದು. ಆ ಗುಂಪಿಂದ ಚಿದ್ರಿ ಒಂದಷ್ಟು ಆರ್ ನಗರಕ್ಕೆ ಹೊರ ಹೋಯ್ತು, ನಾಗರಬಾವಿ ಕಡೆ ಹೋಯ್ತು, ಈ ಕಡೆ ಕತ್ರಗುಪ್ಪೆ ಕಡೆ ಬಂತು, ಆ ಕಡೆ ಮಂಗ್ಳೂರ್ಗೆ ಕೆಲವೆಲ್ಲ ಶಿಫ್ಟ್ ಆಗಿದೆ. ಹೌದು. ಆ ತರ ಎಲ್ಲ ಸ್ವಲ್ಪ ಒಟ್ಟಲ್ಲಿ ಏನ್ ಅನ್ಸುತ್ತೆ? ಓವರ್ ಆಲ್ ಚೆನ್ನಾಗಿದೆ ಅನ್ಸುತ್ತಾ, ಬೆಳೀತಾ ಇದೆ ಅನ್ಸುತ್ತಾ? ಅಥವಾ ಬೆಳೀತಾ ಇದೆ. ಬಟ್ ಏನಂದ್ರೆ ಅಸಂಬಲ್ ಆಗಿದ್ರೆ ಮಾತ್ರನೇ ಒಗ್ಗಟ್ಟಿನಲ್ಲಿ ಬಲವಿದೆ. ಸರ್, ಇದೆಲ್ಲ ನೋಡಿದ್ರೆ ಚಲನಚಿತ್ರಗಳು ಒಂದು ದಿವಸಕ್ಕೆ ಸರ್ ಮಿನಿಮಮ್ ಅಂದ್ರೂ ಒಂದಾದ್ರೂ ಸರಿ ನಮ್ಮ ಬೆಂಗಳೂರಲ್ಲಿರೋ GT ಮಾಲ್ ಆಗಿರ್ಬೋದು, ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಫಿಲಮಿಗೆ ಸಂಬಂಧಪಟ್ಟಿದ್ದು. ದಿವಸಕ್ಕೆ ಒಂದು ಅಂದ್ರೆ
ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ 10 ರಿಂದ 15 ಫಿಲಂಗಳು ರಿಲೀಸ್ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ಒಳ್ಳೆ ಫಿಲಂ ಬರೋದಕ್ಕೆ ಅಡೆ ಆಗ್ತಾ ಇದೆಯಾ ಅಥವಾ ಪ್ರಾಬ್ಲಮ್ ಆಗ್ತಾ ಇದೆಯಾ? ಯಾಕೆ ಅಂತ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಡೈರೆಕ್ಟರ್ ಗಳಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಬಂದು ಫಿಲಂ ಇಂಡಸ್ಟ್ರಿನ ಸ್ವಲ್ಪ ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಅದು ಈಗ ಅಂತಲ್ಲ, ಮೊದ್ಲಿಂದಾನೇ ಇದೆ. ಈಗ ನಿಮ್ಗೆ ಮೀಡಿಯಾ ಇರೋದ್ರಿಂದ ಪ್ರಚಾರ ಆಗ್ತದೆ. ಹೌದು, ಈ ಕಥೆಗಳು ಮೊದ್ಲಿಂದ ನಡೀತದೆ. ಹಾ ಹಾ ಹಾ, ಕೆಲವು ವರ್ಷಗಳ ಹಿಂದೆ ಬಿಲ್ಡರ್ಸ್ ಗಳು ಕೆಳಗಿತ್ತು, ಹೌದು, ಕೆಲವು ಹಿಂದೆ ಅದು ಬೇರೆ ಒಂದು ಕ್ಯಾಸ್ಟ್ ಕೆಳಗಿತ್ತು. ಎಲ್ಲ ಚೇಂಜಸ್ ಆಗಿ ಇವಾಗ ಕಾರ್ಪೊರೇಟ್ ಕೈ ಹೋಗಿದೆ. ಸರ್ ಇನ್ನೊಂದು ಕೇಳೋಣ ಅಂತಿದ್ದೆ. ಏನು ಅಂದ್ರೆ ಈಗ OTT ಗಳು ತುಂಬಾ ಬಂದಿದೆ. ಸೊ ಈ OTT ಗಳು ಈಗ ದರ್ಶನ್ ಅವರು ಅಂತ ನೋಡಿದ್ರೆ ಒಂದು ದಶಕ ಅಂತ ಹೇಳ್ಬೋದು ನಾವು. 10 ವರ್ಷಗಳ ಹಿಂದಿನ ನಟ, ಇವತ್ತಿಗೂ ಸಹ ಅವ್ರದ್ದು ಫೋಟೋಗಳಿದೆ. ಬಟ್ ಇನ್ನು ಮುಂದಕ್ಕೆ ಇನ್ನು ನಿಮ್ಮ ಪ್ರಕಾರ ಯಾರ್ದಾರು ಅಷ್ಟರ ಒಂದು ಕ್ರೇಜ್ಗೆ ಬರುತ್ತಾ? ನಿಮ್ಮ ಹತ್ರ ಬಂದು ನನ್ಗೆ ಇವ್ರ ಫೋಟೋನೇ ಬೇಕಪ್ಪ ಕೊಡಿ ಅನ್ನೋ ದರ್ಶನ್ ಅವ್ರನ್ನ ಬಿಟ್ಟು ಬೇರೆ ಯಾವ್ದಾದ್ರು ಬೇರೆ ನಟ ಅವರ ಸ್ಥಾನವನ್ನ ತುಂಬಬಹುದಾ? ಸಾಧ್ಯತೆ ಭಾರಿ ಕಡಿಮೆ, ಬಾರಿ ಕಡಿಮೆ. ಆಗದೇ ಇಲ್ಲ ಅಂತೀರಾ? ಚಾನ್ಸ್ ಇಲ್ಲ. ಅಷ್ಟು ದೊಡ್ಡ ಫ್ಯಾನ್ ಬೇಸ್ ನ ತಿರ್ಗಾ ರೀಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಒಂದೇ ಶಿವಣ್ಣ, ಒಂದೇ ಸುದೀಪ್, ಒಂದೇ ದರ್ಶನ್, ಒಂದೇ ಗಣೇಶ್, ಒಂದೇ ವಿಜಯ್, ಎಲ್ಲ ಅಷ್ಟೇನೆ. ಈ ನೆಕ್ಸ್ಟ್ ಜನರೇಷನ್ ಇರಲ್ಲ. ಸರ್ ಈಗ ಸುದೀಪ್ ಅವ್ರ ಬಗ್ಗೆ ಹೇಳೋದಾದ್ರೆ, ಯಾಕೆ ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ದರ್ಶನ್ ಸುದೀಪ್ ಫ್ರೆಂಡ್ಶಿಪ್ ಹೇಗಿತ್ತು ಅಂದ್ರೆ ಕುಚಿಯುಗಳ ತರ ಇದ್ರು. ಬಟ್ ದಿನಕ್ರಮೇಣ ಎಲ್ಲೋ ಒಂದ್ ಕಡೆ ನಾವು ನೋಡಿರೋ ರೀತಿಯಲ್ಲಿ ಬೇರೆ ಬೇರೆ ಆದ್ರು. ಬಟ್ ನಾವ್ ಅನ್ಕೊಂಡಿರೋದು ಈ ರೀತಿ ಅಷ್ಟೇನೆ. ಬಟ್ ಮನುಷ್ಯನ ರೀತಿ ಇವ್ರು ಏನಾರ ಏನಕ್ಕಾರ ಹೋದಾಗ ಇವ್ರು ಅವ್ರ ಬಗ್ಗೆ ಕೆಟ್ಟದಾಗ ಯಾವತ್ತು ಮಾತಾಡಿಲ್ಲ. ಹೌದು, ಅವ್ರು ಯಾವತ್ತು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ಯಾಕೆ ನಾವು ತಿಳ್ಕೋಬೇಕು? ಸುಮ್ನೆ ಫ್ಯಾನ್ಸ್ ಯಾಕೆ ಗುದ್ದಾಡ್ಬೇಕು? ಯಾಕೆ ಬೇಕು? ಅವ್ರ ಪಾಡ್ಗೆ ಅವ್ರಿದ್ದಾರೆ. ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಬೇಡ ಅಂತ ಅನ್ಸಿದ್ರೆ ಅದು ಸ್ಪ್ಲಿಟ್ ಆಗಿದ್ದಾರೆ, ದಟ್ಸ್ ಆಲ್. ಮನೇಲಿರೋ ಜೊತೆಗೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಅರ್ಧ ದಿವಸ ಇರಲ್ಲ ಜೊತೆಗೆ. ಇನ್ನಂತದ್ರಲ್ಲಿ ಯಾಕೆ ತಲೆ ಕೆಡ್ಸ್ಕೋಬೇಕು? ಫ್ಯಾನ್ಸ್ ಅಲ್ಲಿಗೆ ಬಿಟ್ಬಿಡ್ಬೇಕು. ಸರ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ತುಂಬಾ ಜನ ರಮ್ಯಾ ಅವ್ರಿಗೆ ಮೆಸೇಜ್ ಗಳನ್ನ ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡ್ಲಾಗಿತ್ತು. ಸೊ ಇದೆಲ್ಲ ನಿಮ್ಮ ಪ್ರಕಾರ ಎಷ್ಟು ಸರಿ? ಈ ರೀತಿ ತುಂಬಾ ತಪ್ಪದು. ಏನಂದ್ರೆ ಒಂದು ಅಭಿಮಾನ ಇರ್ಬೇಕು, ದುರಭಿಮಾನ ಇರ್ಬೇಕು. ಹೌದು, ಅಭಿಮಾನವನ್ನ ಥಿಯೇಟರ್ಗೆ ಹೋದ್ವಾ, ಶೆಳ್ಳೆ ಹೊಡೆದ್ವಾ, ಒಂದಕ್ಕೆ 3 ಸರಿ ನೋಡಿದ್ವಾ ಸಿನಿಮಾನ, ಬಂದ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು. ಅದಾದ್ಮೇಲೆ ತಿರ್ಗಾ ನಾವು ಪರ್ಸನಲಿ ಎಲ್ಲೂ ಯಾರನ್ನೂ ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ಹೌದು, ತುಂಬಾ ಸಾಮಾಜಿಕ ಜಾಲತಾಣ ಇವತ್ತು ಓವರ್ ಆಲ್ ವೇಸ್ಟ್ ಅಷ್ಟೇ. ಅಂದ್ರೆ ಅದ್ರಲ್ಲಿ ಒಳ್ಳೇದು ಇರುತ್ತೆ, ಒಳ್ಳೇದಿರುತ್ತೆ. ಬಟ್ ಒಳ್ಳೇದ ತಗೊಂತಾ ತಗೊಂತಾ ಇಲ್ಲ. ಒಳ್ಳೆ ಇವಾಗ ಒಂದು ಫಿಲಮ್ ನ ರಿವ್ಯೂ ಮಾಡ್ಬೇಕು, ಕೆಟ್ಟದಾಗ ರಿವ್ಯೂ ಮಾಡಿದ್ರೆ ಒಂದು 100 ಜನ ಒಂದು 1 hour ಅಲ್ಲಿ 1 million ವ್ಯೂ ಆಗುತ್ತೆ. ಹೌದು, ಬಟ್ ಫಿಲಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡೋರು ಯಾರು ಇಲ್ವಲ್ಲ. ಹೌದು, ಅದು ಮೇನ್ ಪ್ರಾಬ್ಲಮ್. ಸರ್ ಇನ್ನೊಂದು ವಿಷಯ, ಯಾಕೆಂದ್ರೆ ನಾವು ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ವಿ. ಸರ್ ದರ್ಶನ್ ಅವ್ರನ್ನ ನೋಡಿದ್ರೆ ಆ ಅಜಾನುಬಾಹು ದೇಹ, ಆ ವಾಯ್ಸ್, ಒಳ್ಳೆ ಅವ್ರ ತೋಳ್ ನೋಡಿದ್ರೆ ಭೀಮನ್ನೇ ನೋಡ್ದಂಗ ಆಗತ್ತೆ, ಆ ರೀತಿ ಇದ್ದಾರೆ. ಸೊ ಅವ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಯಾಕೆಂತಂದ್ರೆ ಆ ಒಂದು ಕಾರಣಕ್ಕೆ ಅವ್ರಿಗೆ ಕರ್ನಾಟಕದಲ್ಲಿ 50% ಒಂದು ಸರ್ವೆ ಮಾಡಿದ್ರು ಯೂಟ್ಯೂಬ್ ಅಲ್ಲಿ, 56% ಫ್ಯಾನ್ಸ್ ಅವ್ರಿಗೆ ಓಟ್ ಹಾಕಿದ್ದಾರೆ. ಹೌದು. ಅವರ ಬಗ್ಗೆ ಮತ್ತೆ ಅವರ ಫ್ಯಾನ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಸೊ ದರ್ಶನ್ ಸರ್ ನಾವು ಡೈರೆಕ್ಟ್ ಆಗಿ ನೋಡಿ ಪುಳಗಿರೋದ್ ಲೆಕ್ಕಾಚಾರದಲ್ಲಿ ವೆರಿ ಸಿಂಪ್ಲಿಸಿಟಿ. ಬರ ಮಗ, ಏನ ಸಮಾಚಾರ, ಏನ್ರಿ ಸಮಾಚಾರ, ಒಂದು ಆತ್ಮೀಯತೆಯಿಂದ ಮಾತಾಡಿಸಿ ಕಳಿಸಿ. ಯಾವ್ರನ್ನೂ ಹರ್ಟ್ ಆಗಿ ಮಾಡೋ ತರ ನಾವು ಇದು ಮಾಡಿಲ್ಲ. ಹೌದು, ಬಟ್ ಅವ್ರ ಪರ್ಸನಲ್ ವಿಷಯ ನಮಗ್ ಬೇಡ, ಅದು ನಮಗೆ ಹೌದು ಬೇಡದ ವಿಷಯ. ಆ ಲೆಕ್ಕಾಚಾರದಲ್ಲಿ ನಮ್ಗೆ ತುಂಬಾ 2019 ತುಂಬಾ ಚಿರಪರಿಚಿತ. ದರ್ಶನ್ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಫ್ಯಾನ್ಸು ಏನ್ ಸಮಸ್ಯೆ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಕಾಮ್ ಆಗಿದ್ಬಿಟ್ರೆ ಭಾರಿ ಒಳ್ಳೆ. ತುಂಬಾ ಕಾಮ್ ಆಗಿದ್ಬಿಟ್ರೆ ಅವ್ರ ಹೊರಗಡೆ ಬರೋವರೆಗೂ ತಾಳ್ಮೆ ಅಂತ ಇರ್ಬೋದು. ತಿರ್ಗಾ ಏನಾರ ಒಂದು ಅಲಿಗೇಷನ್ ಮಾಡಿ ಏನಾರ ಪ್ರಾಬ್ಲಮ್ ಆಗ್ಬಿಟ್ರೆ ತಿರ್ಗಾ ಬೇರೆ ರೀತಿ ಪ್ರಾಬ್ಲಮ್.